ಈಗಾಗಲೇ ನಮಗೆ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇರೋದು ವಕ್ಫ್ನ ವಿಚಾರ, ವಕ್ಫ್ ಆಸ್ತಿಯ ವಿಚಾರ, ವಕ್ಫ್ ವರದಿಯ ವಿಚಾರ, 150 ಕೋಟಿಯ ವಿಚಾರ. ಹಾಗಾದ್ರೆ ಇಡೀ ದಿನ ಏನೇನು ಆಯ್ತು ಅನ್ನೋದರ ಸಂಪೂರ್ಣವಾದ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ನೋಡಿ. Vijayendra offered me crores of rupees to pull back the state. Let them shoot me, let them kill me, I'm game for it. ಕೋಟಿ ಗಟ್ಟಲೆ ಆಫರ್ ಮಾಡಿ ಕಾಂಗ್ರೆಸ್ ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮೂಢ ಹಗರಣದಲ್ಲಿ ಒಂದು ನಿಮಿಷ ಮಾನ್ಯ ನಾನು ಈಡಾಗಿಲ್ಲ ರಾಜ್ಯ ರಾಜಕಾರಣದಲ್ಲೀಗ ವಕ್ಫ್ ವಾರ್ ಜೋರಾಗಿದೆ. ಕಾಂಗ್ರೆಸ್ ಸರ್ಕಾರ ರೈತರಿಗೆ ವಕ್ಫ್ ನೋಟಿಸ್ ನೀಡಿದ್ದನ್ನೇ ಅಧಿವೇಶನದಲ್ಲೂ ಅಸ್ತ್ರ ಮಾಡಿಕೊಂಡಿದೆ ಬಿಜೆಪಿ. ಆದರೆ ಅದೇ ಬಿಜೆಪಿ ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ, ಸದಾನಂದಗೌಡ ಸರ್ಕಾರದ ಅವಧಿಯಲ್ಲಿ ಮಾಡಿದ್ದೇನು ಅನ್ನೋದು ಕಾಂಗ್ರೆಸ್ ಪ್ರಶ್ನೆ. ಅಧಿವೇಶನದಲ್ಲಿ ಪದೇ ಪದೇ ವಕ್ಫ್ ಅಂತಿದ್ದವರಿಗೆ ವಿಡಿಯೋ ಸಾಕ್ಷಿ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಸಹಜವಾಗಿ ನನ್ನಂತ ಮನುಷ್ಯನಿಗೆ ಕೋಪ ಬರಲೇಬೇಕು. ನಾನು 2,30,000 ಕೋಟಿಯ ಒಂದು ಹಗರಣ ಹೊರತಂದು 150 ಕೋಟಿ ರೂಪಾಯಿಯ ಅಮಿಷನ್ ಕೊಟ್ಟಿದ್ದು ನಾನು ಅದನ್ನು ತಗೊಳ್ಳೋದು ಇದ್ದವನು. ವಕ್ಫ್ ಬೋರ್ಡ್ ಆಸ್ತಿ ಕಬಳಿಕೆ ಬಗ್ಗೆ ಬಿಜೆಪಿ ಸರ್ಕಾರದಿಂದಲೇ ಈ ಹಿಂದೆ ತನಿಖೆ ನಡೆದಿತ್ತು. ಯಡಿಯೂರಪ್ಪ ಸಿಎಂ ಆಗಿದ್ದ ಅವಧಿಯಲ್ಲಿ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿ 2012ರ ಮಾರ್ಚ್ 23ರಂದು ವರದಿ ಸಿದ್ಧಪಡಿಸಿದ್ರು. ವಿಧಾನಸಭೆಯಲ್ಲೂ ಅದು ಮಂಡನೆಯಾಗಿತ್ತು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಕಬಳಿಕೆ ಆಗಿರೋದು ಬೆಳಕಿಗೆ ಬಂದಿತ್ತು. 27,000 ಎಕರೆ ವಕ್ಫ್ ಆಸ್ತಿ ಕಬಳಿಕೆಯಾಗಿ 2,30,000 ಕೋಟಿ ಹಗರಣ ಆಗಿದೆ ಎಂದು ವರದಿ ಹೇಳಿತ್ತು. ಈ ಬಗ್ಗೆ ಲೋಕಾಯುಕ್ತ ತನಿಖೆ ನಡೆಸಬೇಕು, ಲ್ಯಾಂಡ್ ಆಡಿಟ್ ಮಾಡಬೇಕು, ಹಾಗೆ ವಕ್ಫ್ ಆಸ್ತಿ ರಕ್ಷಣೆಗೆ ಟಾಸ್ಕ್ ಫೋರ್ಸ್ ರಚಿಸಬೇಕೆಂದು ಶಿಫಾರಸು ಮಾಡಲಾಗಿತ್ತು. ವಕ್ಫ್ ಆಸ್ತಿ ಕಬಳಿಕೆಯಲ್ಲಿ 3 ಪಕ್ಷಗಳ ಘಟಾನುಘಟಿ ರಾಜಕೀಯ ನಾಯಕರು ಭಾಗಿಯಾಗಿದ್ದಾರೆ. ಮುಸ್ಲಿಂ ಪ್ರಭಾವಿ ಮುಖಂಡರಿಂದಲೂ ಕಬಳಿಕೆ ಆಗಿದೆ ಎಂದಿತ್ತು ವರದಿ. ಇದೇ ಕಾರಣಕ್ಕೆ ಬಿಜೆಪಿ ನಾಯಕರ ಬಗ್ಗೆ ಕೋಪಗೊಂಡಿದ್ದರು ಅನ್ವರ್ ಮಾಣಿಪ್ಪಾಡಿ. ಡಿ.ವಿ. ಸದಾನಂದಗೌಡ ಸಿಎಂ ಆಗಿದ್ದಾಗ ಅನ್ವರ್ ಮಾಣಿಪ್ಪಾಡಿ ವರದಿ ಮಂಡನೆಯಾಗಿದೆ. 2019ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಮತ್ತೆ ಮಾಣಿಪ್ಪಾಡಿ ವರದಿ ಬಗ್ಗೆ ಚರ್ಚೆ ಆಯಿತು. 2019ರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಬಿಜೆಪಿ ಉಪಾಧ್ಯಕ್ಷರಾಗಿದ್ದ ವಿಜಯೇಂದ್ರ ಮಾಣಿಪ್ಪಾಡಿ ಜೊತೆ ಚರ್ಚೆ ಮಾಡಿದ್ರು ಅಂತಾರೆ ಅನ್ವರ್. ಪಕ್ಷದ ಕಚೇರಿಗೆ ಕರೆಸಿಕೊಂಡಿದ್ದ ವಿಜಯೇಂದ್ರಗೆ ನಮ್ಮದೇ ಸರ್ಕಾರ ಇದ್ದರೂ ಶಿಫಾರಸುಗಳನ್ನು ಯಾಕೆ ಜಾರಿ ಮಾಡುತ್ತಿಲ್ಲ ಎಂದು ಅನ್ವರ್ ಪ್ರಶ್ನೆ ಮಾಡಿದ್ದರು. ಬಹಳ ನೊಂದಿದ್ದೀರಿ, ಬಹಳ ನಷ್ಟವಾಗಿದೆ, ಇಷ್ಟಕ್ಕೆ ಬಿಟ್ಟು ಬಿಡಿ ಎಂದಿದ್ರಂತೆ ವಿಜಯೇಂದ್ರ. ವಕ್ಫ್ ವಿಚಾರವನ್ನ ಕೈ ಬಿಡುವುದಾದ್ರೆ ಬಿಡಿ ಎಂದಾಗ ಅನ್ವರ್ ಬೈದಿದ್ದರಂತೆ. ಪಾರ್ಟಿ ಆಫೀಸಲ್ಲಿ ಮನೆಯಲ್ಲಿ ಕೂಡ ಅಲ್ಲ, ಪಾರ್ಟಿ ಆಫೀಸಿಗೆ ಅದು ಡಿಸ್ಕಸ್ ಮಾಡಿದ್ದೆ. ಯಾಕೆ ಈಗ ನಮ್ಮೂರು ಇರಬೇಕಾದ್ರೆ ಮಂಡನೆ ಮಾಡ್ಬೋದಲ್ಲ ನಿಮ್ಮ ಅಪ್ಪಾಜಿಯವರಿಗೆ ಹೇಳಿದಾಗ, ಅದು ನೋಡಿ ನೀವು ಭಾಳ ನೊಂದಿದ್ದೀರಾ, ಭಾಳ ಕಷ್ಟಪಟ್ಟಿದ್ದೀರಾ, ಭಾಳ ಕಳ್ಕೊಂಡಿದ್ದೀರಾ, ಸುಮ್ಮನಿದ್ದು ಬಿಡಿ ಎಂದು ಹೇಳಿದ್ದಾರೆ ಮಾತು. ಅದು ಹೇಳಿದ್ದಕ್ಕೆ ನಾನು ಅವರಿಗೆ ಸಿಕ್ಕಾಪಟ್ಟೆ ಬೈದು ಭಾಳ ಕೋಪಗೊಂಡಿದ್ದೆ. ನಾನು ಸತ್ಯ ಹೇಳಬೇಕಾದ್ರೆ ನನಗೆ 150 ಕೋಟಿ ಆಗಲಿ ಯಾವಾಗಲೂ ಅವರು ಕೊಟ್ಟಿಲ್ಲ, ಕೊಡಲಿಕ್ಕೆ ಹೋಗ್ಲಿಕ್ಕೆ ಇಲ್ಲ. ಅವರು ನನಗೆ ಆಫರ್ ಕಾಂಗ್ರೆಸ್ಸಿಂದ 2012 ಇಲ್ಲಿ ತನಕ ಬರ್ತಾನೇ ಇದೆ. 3-4 ವರ್ಷದಿಂದ ಕೂಡ ಬಂದಿತ್ತು ನನಗೆ. ಈಗಲೇ ಅದು ಸುಮ್ಮನಿಗಿರಿ ಅಂತೇಳಿ, ಯಾಕಂದರೆ ನನ್ನ ಕೇಸ್ ಈಗಲೂ ನಡೀತಾ ಇದೆ. ಈಗಲೂ ನನ್ನ ಕೇಸು ಹೈಕೋರ್ಟಲ್ಲಿದೆ. ಶ್ರೀಧರ್ ಪ್ರಭು ಅವರು ನನ್ನ ಕೇಸ್ ನಡೆಸ್ತಾ ಇದ್ದಾರೆ, ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಅಂಥೇಳಿ. CBI ಕೊಡ್ತೀನಿ ಅಂತೇಳಿ ಕೊಡಬೇಕು. ಕಿಂಚಿತ್ತಾದರೂ ಅವರು ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಇದ್ದರೆ, ವಿಶ್ವಾಸವಿದ್ದರೆ ಅದನ್ನು CBI ಕೊಡಬೇಕು. ಹೀಗೆ ರಾಜಕೀಯ ಕಿಚ್ಚು ಹೊತ್ತಿಸಿರುವ 150 ಕೋಟಿ ಆಫರ್ ವಿಚಾರ ಬೆಳಗಾವಿ ಅಧಿವೇಶನದಲ್ಲೂ ಸರ್ಕಾರ ಪ್ರತಿಪಕ್ಷಗಳ ಫೈಟ್ ನಡೆಯುತ್ತಿದೆ. ಆರೋಪ ಮಾಡೋ ಬದಲು CBIಗೆ ಕೊಡಿ ಎಂದ ಪ್ರತಿಪಕ್ಷಗಳಿಗೆ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ, ನೀವೇ ಮಾಡಿ ಎಂದಿದೆ ಕಾಂಗ್ರೆಸ್. ಮಾಣಿಪ್ಪಾಡಿನ ಸ್ವತಃ ಇದರಲ್ಲಿ ಹೇಳಿದಾರಲ್ಲ ಹಿಂದೆ, ಮತ್ತೆ ಅದು ಏನು ಯಾವ್ದು ಸರಿ ಯಾವ್ದು ತಪ್ಪು? ಈಗ ಮೊದಲು ಹೇಳಿದವ್ರು ಯಾರ್ರೀ? ಮಾಣಿಪ್ಪಾಡಿ. ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು. ಸವಾಲನ್ನು ಕೂಡ ಹಾಕ್ತಾ ಇದ್ದೇನೆ. ಇವತ್ತು ನನ್ನ ಮೇಲೆ ಇವತ್ತೇನು 150 ಕೋಟಿ ಇವತ್ತು ಆರೋಪ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ. ಇವತ್ತೇನು ಅನ್ವರ್ ಮಾನಪ್ಪಾಡಿ ಇಂದಿನ ಚೇರ್ಮನ್ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ಉಪಲೋಕಾಯುಕ್ತರೇನು ತನಿಖೆ ಮಾಡಿ ಅವರು ಕೂಡ ವರದಿ ಸಲ್ಲಿಸಿದ್ದಾರೆ. ಆ ವರದಿ ಬಗ್ಗೆನೂ ಕೂಡ ಸದನದಲ್ಲಿ ಚರ್ಚೆ ಆಗಿ ಅದನ್ನು ಕೂಡ CBI ತನಿಖೆ ಕೊಡ್ಲಿ. ಅನ್ವರ್ ಮಾನಪ್ಪಾಡಿ ಅವರು ಅಲಿಗೇಷನ್ ಸುಳ್ಳಿದ್ದಿದ್ರೆ ಇವ್ರು ಯಾಕೆ ಆಕ್ಷನ್ ತಗೊಂಡಿಲ್ಲ? ಪಾರ್ಟಿಯವರು ಅದು ಸುಳ್ಳಿದ್ದಿದ್ರೆ ಇವ್ರು ಯಾಕೆ ಆಕ್ಷನ್ ತಗೊಂಡಿಲ್ಲ? ಒಂದು ನೋಟಿಸ್ ಅನ್ನ ಕೊಟ್ರ ಅನ್ವರ್ ಮಾನಪ್ಪಾಡಿಗೆ, ಇದು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನಾವು ಗಟ್ಟಿಯಾಗಿದ್ದೀವಿ, ನೀವು ಏನು ತನಿಖೆ ಮಾಡ್ತೀರ ಮಾಡ್ರಿ ಹೇಳಿದ್ವಿ. ಮೊನ್ನೆನೂ ಹೇಳಿದ್ವಿ,
ಈ ಸಣ್ಣ ಹುಡುಗರು ಮಾತು ಕೇಳ್ತಾರೆ. ಪ್ರಿಯಾಂಕಾ ಖರೇಂದು, ಬೈರೇಗೌಡ, ಕೃಷ್ಣ ಬೈರೇಗೌಡ ಎಲ್ಲ ಮಾತು ಕೇಳಿ ಇವರು ಹಾದಿ ತಪ್ಪಲಕತ್ತಾರೆ. ಆ ಡ್ರೋನ್ ಪ್ರತಾಪ ರೀತಿ ಕರ್ನಾಟಕದ ರಾಜಕಾರಣದಲ್ಲಿ ಒಬ್ಬ ಅತ್ಯಂತ ತನ್ನನ್ನು ತಾನು ಬುದ್ಧಿವಂತ ಅಂತ ಅನ್ಕೊಂಡಿರುವಂಥ ಒಬ್ಬ ರಾಜಕಾರಣಿ. ಯಾರ ರಾಜಕಾರಣಿ ಅಂತಂದ್ರೆ ಸನ್ಮಾನ್ಯ ಶ್ರೀ ಛೋಟಾ ಖರ್ಗೆ ಅಥವಾ ಇಂಗ್ಲಿಷ್ನಲ್ಲಿ ಹೇಳಬೇಕು ಅಂದ್ರೆ ಜೂನಿಯರ್ ಖರ್ಗೆ. ಆಡಳಿತದಲ್ಲಿದ್ದಾಗ ಒಂದು ನಡೆ, ಪ್ರತಿಪಕ್ಷವಾದಾಗ ಮತ್ತೊಂದು ನಡೆ ರಾಜಕೀಯದಲ್ಲಿ ಮಾಮೂಲು. ಬಿಜೆಪಿಯ ಇಂದಿನ ಸ್ಥಿತಿಯೂ ಕೂಡ ಅದೇ ಧಾಟಿಯಲ್ಲೇ ಸಾಗಿದೆ. ಪ್ರತಿಪಕ್ಷದಲ್ಲಿದ್ದಾಗ ಮಾತ್ರ ಬಿಜೆಪಿ ವಕ್ಫ್ ಆಸ್ತಿಯನ್ನ ಅಸ್ತ್ರ ಮಾಡಿಕೊಳ್ಳುತ್ತಿದೆಯೇ? ಅಧಿಕಾರದಲ್ಲಿದ್ದಾಗ ವಕ್ಫ್ ಆಸ್ತಿ ವಿಚಾರದಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಲಿಲ್ಲವೇಕೆ ಎಂಬ ಪ್ರಶ್ನೆಗಳೂ ಎದ್ದಿವೆ. ರೈತ ವಿರೋಧಿ ಸರ್ಕಾರದ ರಾಜ್ಯದಲ್ಲೇನಿದೆ, ಸದನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗದೇನೆ ಬೇರೆ ಬೇರೆ ಆರೋಪಗಳು, ನನ್ನ ಮೇಲೆ 150 ಕೋಟಿ ಆರೋಪ, ಈ ರೀತಿ ಮಾಡಿ ಕಾಲಹರಣ ಮಾಡ್ತಕ್ಕಂಥ ಕೆಲಸ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಆಗ್ತಾ ಇದೆ. ಏನು ಪತ್ರ ಬರೆದಾರೆ ನನಗೆ ಮಾಹಿತಿ ಇಲ್ಲ. ಆದರೆ ನಿನ್ನೆ ದಿನ ಅನ್ವರ್ ಮಾನಪ್ಪಾಡಿ ಅವರ ಹೇಳಿಕೆ ನಾನು ಗಮನಿಸಿದ್ದೇನೆ. ವಿಜಯೇಂದ್ರ ಅವರು ನನಗೆ ಯಾವುದೂ ಕೂಡ ಭೇಟಿನೂ ಆಗಿಲ್ಲ, ಆಫರು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಮೂರ್ಖರಿದ್ದಾರೆ ಅವರು, ಪ್ರಿಯಾಂಕಾ ಖರ್ಗೆ ಅವರು, ಕಾಂಗ್ರೆಸ್ ಅವರು ಮೂರ್ಖರಿದ್ದಾರೆ. ಅರೆ 1 ಲಕ್ಷಕ್ಕೂ ಕೋಟಿಗೂ ಅಧಿಕ ಒಂದು ಹಗರಣ ಅದು ವಕ್ಫಲ್ಲಿ. ಅಲ್ಲಿರ್ತಕ್ಕಂಥ ಆಸ್ತಿಗಳನ್ನು ಲೂಟಿ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು. ಲೂಟಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅವ್ರನ್ನ ಬಚಾವ್ ಮಾಡೋಕ್ಕೆ ವಿಜಯೇಂದ್ರ ಹೋಗಿ ಅಂದಿನ ಚೇರ್ಮನ್ನಿಗೆ 150 ಕೋಟಿ ಆಫರ್ ಮಾಡ್ತಾರೆ ಅಂತ ಹೇಳಿದ್ರೆ ಮೂರ್ಖರು ಯಾರೋ ನಂಬ್ತಾರೆ? ಇದು ರಾಜ್ಯ ಜನ ನಂಬ್ತಾರೆ? ಯಾರನ್ನು ಮೂರ್ಖ ಮಾಡಕ್ಕೆ ಕೊಟ್ಟಿದ್ದೀರಿ? ಯಾರನ್ನು ಮೂರ್ಖ ಮಾಡಕ್ಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು? 2 ಲಕ್ಷ ಕೋಟಿಗೂ ಮೀರಿದ ಹಗರಣವೆಂದು ಆರೋಪಿಸಿದ್ದ ಅನ್ವರ್ ಮಾಣಿಪ್ಪಾಡಿ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲವೇಕೆ? ಕಾಂಗ್ರೆಸ್ ನಾಯಕರು ವಕ್ಫ್ ಆಸ್ತಿ ಒತ್ತುವರಿ ಮಾಡಿದ್ದಾರೆಂಬ ಆರೋಪವಿದ್ದರೂ ಸೈಲೆಂಟ್ ಆಗಿದ್ದೇಕೆ? ಕೇವಲ ರಾಜಕೀಯ ಕಾರಣಕ್ಕೆ ಮಾತ್ರ ವಕ್ಫ್ ಆಸ್ತಿಯನ್ನ ಪ್ರಸ್ತಾಪಿಸುತ್ತಿದೆಯೇ ಬಿಜೆಪಿ ಎಂಬ ಅನುಮಾನಗಳೂ ಕೂಡ ರಾಜಕೀಯವನ್ನೇ ನಾಚಿಸುವಂತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೇರೆ ಬೇರೆ ವಿಚಾರಗಳಲ್ಲಿ ಡೀಲ್ ಆಗಿರುವ ವಿಚಾರವನ್ನ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಈಗ ವಕ್ಫ್ ವಿಚಾರದಲ್ಲೂ ಕೂಡ, ಆ ವರದಿಯಲ್ಲೂ ಕೂಡ ಡೀಲ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಸರಿಯಾಗಿ ಇದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ತನಿಖೆಯ ಅಗತ್ಯ ಕೂಡ ಇದೆ. ಕಾರಣ ಈಗಾಗಲೇ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾರೆ, ಗಾಳಿಯಲ್ಲಿ ಗುಂಡು ಹಾರಿಸುವ ಕೆಲಸ ಕೂಡ ಆಗುತ್ತೆ. ಹಾಗಂತ ಹೇಳಿ ಈಗಾಗಲೇ ಇಂತಹ ದೊಡ್ಡ ಮಟ್ಟದ ಗಂಭೀರವಾದ ವಿಚಾರಗಳು ಇದ್ದಾಗ ತನಿಖೆಯನ್ನ ಮಾಡಬೇಕಾಗತ್ತೆ. ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ಅಂಶಗಳನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸಿಬಿಐ ವಿಚಾರ ಪ್ರಸ್ತಾಪ ಮಾಡ್ತಾರೆ, ನೋಡೋಣ ಸಿಬಿಐಗೆ ತನಿಖೆಗೆ ಕೊಡ್ತಾರಾ ಅನ್ನೋದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಇಂತಹ ವಿಚಾರಗಳು ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ. ಪ್ರಮುಖವಾಗಿ ಈಗ ವಿಜೇಂದ್ರ ಅವರು ಹೇಳ್ತಾರೆ, ನನಗೇನು ತಲೆ ಕೆಟ್ಟಿದ್ಯಾ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಹಾಗಾದ್ರೆ ಆಗ ಅನ್ವರ್ ಮಾಣಿಪ್ಪಾಡಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರವನ್ನ ಹೇಳಿದ್ರು. ಪ್ರಮುಖವಾಗಿ ಇಲ್ಲಿ ಈಗಾಗಲೇ 27,000 ಎಕರೆಯ ವಿಚಾರವನ್ನ ಅವರು ವರದಿಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಒಂದು ಜಾಗದ ವಿಚಾರಗಳು ಅಥವಾ ಇಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದು ಆದ್ರೆ ಹಾಗಾದ್ರೆ ಯಾಕೆ ಸುಮ್ಮನೆ ಇದ್ರು ಆಗ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಇಲ್ಲಿ ಕೇಳಬೇಕಾಗತ್ತೆ. ಆದ್ರೆ ಏನೇ ಆದ್ರೂ ಕೂಡ 3 ಪಕ್ಷಗಳ ನಾಯಕರು ಕೂಡ ಈ ಒಂದು ವರದಿಯಲ್ಲಿ ಇರುವಂಥದ್ದು, ಅವರ ಹೆಸರು ಕೂಡ ಇಲ್ಲಿ ಪ್ರಸ್ತಾಪ ಆಗಿರೋದನ್ನ ಗಮನಿಸಿದ್ರೆ ಕೇವಲ ಆರೋಪ ಪ್ರತ್ಯಾರೋಪವನ್ನ ಮಾಡಿ ಸುಮ್ಮನಾಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ರಾಜಕೀಯ ಅಂತ ಹೇಳಿದ್ರೆ ಆರೋಪ ಮಾಡ್ತೀವಿ ಆಮೇಲೆ ಬಿಡ್ತೀವಿ ಅಂತ ಅನ್ನುವಂತಹ ವಿಚಾರಗಳೇ ರಾಜಕೀಯ ನಾಯಕರಲ್ಲಿ ಮನಸ್ಸಿನಲ್ಲಿ ತುಂಬಿಕೊಂಡಿರುವಂತಹ ಸಂದರ್ಭದಲ್ಲಿ ನಾವಿಲ್ಲಿ ಗಮನಿಸಬೇಕಾಗಿರೋದು, ಹಾಗಾದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಡೀಲಿನ ವಿಚಾರ ಪ್ರಸ್ತಾಪ ಆಗ್ತಾ ಇದ್ರೆ ಯಾಕೆ ಸುಮ್ಮನಿದ್ದಾರೆ? ಯಾಕೆ ಇಂತಹ ವಿಚಾರವನ್ನ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ? ಬಿಜೆಪಿ ಆಗ ಯಾಕೆ ಸುಮ್ಮನೆ ಇತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೋಡೋಣ ಏನಾಗತ್ತೆ ಈ ಪ್ರಕರಣದಲ್ಲಿ. ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕೊಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗತ್ತಾ ಅನ್ನೋದು ಒಂದು ಕಡೆ. ಹಾಗಾದ್ರೆ ಈಗ ನಮ್ಮ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ ನಾವು ಗಮನಿಸಬೇಕಾಗಿರುವುದು, ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತಿನ ದಿನ ಸದ್ದು ಮಾಡಿದ್ದು ಜಾಮೀನಿನ ವಿಚಾರ. ಅದರಲ್ಲೂ ಕೂಡ ಶುಕ್ರವಾರ ಜಾಮೀನು ಸಿಗತ್ತೆ, ದರ್ಶನ್ ಸೇರಿದಂತೆ, ಪವಿತ್ರ ಗೌಡ ಸೇರಿದಂತೆ ಉಳಿದ 6 ಮಂದಿಗೆ. ಹಾಗಾದ್ರೆ ಇವತ್ತು ಏನೇನಾಯ್ತು? ಸೆಷನ್ ಕೋರ್ಟ್ಗೆ ದರ್ಶನ್ ಬಂದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಕೂಡ ಜಾಮೀನಿನ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ರು. ಈಗ ಇರುವಂತಹ ಪ್ರಶ್ನೆ, ಮುಂದಿನ ದಿನಗಳಲ್ಲಿ ಮೀಟ್ ಆಗ್ತಾರಾ ದರ್ಶನ್ ಪವಿತ್ರ? ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗೋದಕ್ಕೆ ಕಾರಣ ಆಗಿರೋದೇ ಅವರಿಬ್ಬರ ಸ್ನೇಹ ಸಂಬಂಧ, ಅದರಲ್ಲೂ ರೇಣುಕಾ ಸ್ವಾಮಿ ಮಾಡಿರುವಂತಹ ಅಶ್ಲೀಲ ಮೆಸೇಜ್ನ ವಿಚಾರ. ಹಾಗಾದ್ರೆ ಮುಂದೆ ಏನಾಗಬಹುದು? ವಿಜಯಲಕ್ಷ್ಮಿ ತಡಿತಾರಾ? ಅವೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.